ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಅಮ್ಮ ದೀಪಿಕಾ, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಅಮ್ಮ, ಮಗುನ ಆಟ ಆಡಿಸ್ತಿದ್ದೆ, ಅದಕ್ಕೆ ಇದ್ದಕ್ಕಿದ್ದ ಹಾಗೆ ವಾಮಿಟ್ ಮಾಡ್ಕೊಳ್ತು. ನಂಗೆ ಟೆನ್ಷನ್ ಆಗೋಯ್ತು. ಪೂನಿಗೆ ಹೇಳಿದ್ರೆ ಅವಳು ಇನ್ನೂ ಟೆನ್ಷನ್ ಆಗ್ತಾಳೆ ಅಂತ ನಿಮ್ಮ ಹತ್ರ ಕರ್ಕೊಂಡ್ಬಂದೆ. ಇದು ವಾಮಿಟ್ ಅಲ್ಲ, ಹೆಚ್ಚಾಗಿರೋ ಹಾಲನ್ನ ಕಕ್ಕಿರೋದು. ಮಕ್ಕಳಲ್ಲಿ ಇದೆಲ್ಲ ಸಾಮಾನ್ಯ. ಮಗು ಹೊಟ್ಟೆ ತುಂಬಿದ ಮೇಲೂ ಹಾಲು ಕುಡಿದ್ರೆ ಈ ರೀತಿ ಕಕ್ಕಿ ಆಚೆ ಹಾಕತ್ತೆ. ಹಾಲು ಕುಡಿಸಿದ್ಮೇಲೆ ಬೆನ್ ತಟ್ಟಿ ತೇಗ್ ಬರೋ ಹಾಗೆ ಮಾಡಬೇಕು. ನಾನು ಹಾಲು ಕುಡಿಸ್ತಿದ್ದಾಗೆ ಪೂರ್ಣಿ ಎತ್ಕೊಂಡು ಹೋದ್ಲು, ಅದಕ್ಕೆ ಹೀಗಾಗಿರೋದು. ಅಪ್ಪ, ಈಗ ಸಮಾಧಾನ ಆಯಿತು ನನಗೆ. ಪೂರ್ಣಿ ಇನ್ನೆಷ್ಟೆಲ್ಲ ರಾದ್ದಂತ ಮಾಡ್ತಾಳೋ ಅಂತ ಭಯನೇ ಆಗೋಗಿತ್ತು. ಅವಳ ಮಗು ಮೇಲೆ ಇಟ್ಟಿರೋ ಪ್ರೀತಿ ಕಾಳಜಿ ನಮಗೆಲ್ಲ ಭಯ ಹುಡ್ಸೋ ಅಷ್ಟಿದೆ. ತಾಯಿ ಪ್ರೀತಿ ಅಂದ್ರೇನೆ ಹಾಗೆ. ಹೌದು, ಅಭಿ ಇನ್ನೂ ಆಫೀಸಿಂದ ಬಂದಿಲ್ವಾ? ಎಷ್ಟೊತ್ತಾಗತ್ತಂತೆ ಬರೋದು? ಇಲ್ಲ ಅಮ್ಮ, ಅವರಿಬ್ರು ಇವತ್ತು ಆಫೀಸಿಂದ ಮನೆಗೆ ಬರಲ್ಲ. ಮನೆಗೆ ಬರಲ್ವಾ? ಯಾಕೆ? ಅವರು ಇವತ್ತು ಸಂಜೆ ಮನೆಗೆ ನಿಧಿ ಮದುವೆ ವಿಷಯ ಮಾತಾಡೋಕ್ಕೆ ಅಂತ ಹೋಗಿದ್ದಾರೆ. ಈ ಹುಡುಗರು ಆವೇಶದಲ್ಲಿ ಏನು ಮಾಡ್ಕೋತಾರೋ ಏನೋ. ಅವ್ರು ಯಾಕೆ ಮತ್ತೆ ಅಲ್ಲಿಗೆ ಹೋದ್ರು? ಅಮ್ಮ, ಬೇಡಮ್ಮ, ನೀವು ಸುಮ್ಮನೆ ಟೆನ್ಷನ್ ಆಗೋಕೆ ಹೋಗ್ಬೇಡಿ. ಅವರು ನಿಮ್ಮ ಮಕ್ಕಳು, ನಿಮ್ಮಿಂದ ವಿನಯ ಸಂಸ್ಕಾರ ಕಲ್ತವರು. ಅವರಿಂದ ಯಾವುದೇ ಕಾರಣಕ್ಕೂ ಯಾವ ಅನಾಹುತನೂ ಆಗಲ್ಲ. ಆದರೂ ಅವ್ರು ಅಲ್ಲಿಗೆ ಹೋಗಿ ಅವರು ಖಂಡಿತ ಸಂಜೆ ಮನೆಯವ್ರನ್ನ ಮದುವೆಗೆ ಒಪ್ಪಿಸ್ತಾರೆ. ಆ ನಂಬಿಕೆ ನನಗಿದೆ. ನೀನು ಇಷ್ಟು ವಿಶ್ವಾಸದಿಂದ ಹೇಳ್ತಿದ್ಯಾ ಅಂದಮೇಲೆ ಅವರಿಬ್ರು ಸಂಜಯ್ ಮನೆಯವ್ರನ್ನ ಒಪ್ಸಕ್ಕೆ ಏನು ಮಾಡ್ತಿರ್ಬೋದು? ದಯವಿಟ್ಟು ಇಲ್ಲಿಂದ ಹೊರಟುಬಿಡಿ ಸರ್. ಎಷ್ಟೊತ್ತು ಅಂತ ಈಗ ನಿಂತ್ಕೊತೀರಾ? ಇಲ್ಲ, ನಾವಿಲ್ಲಿಂದ ಎಲ್ಲೂ ಹೋಗಲ್ಲ. ನಮಗೆ ನ್ಯಾಯ ಸಿಗೋವರೆಗೂ, ನಮ್ಮ ತಂಗಿ ಬಾಳು ಸರಿ ಆಗೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಇದೆಂಥ ಹೋರಾಟ ಸರ್? ಮದುವೆ ಮಾತುಕತೆ ಈ ರೀತಿಯೂ ಇರುತ್ತೆ ಅಂತ ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಇಷ್ಟೇ ಅಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅಥವಾ ನಮ್ಮ ಪ್ರಾಣ ಇಲ್ಲೇ ಹೋದ್ರೂ ಸರಿನೇ, ನಮ್ಮ ತಂಗಿ ಜೊತೆ ಸಂಜಯ್ ಮದುವೆ ಆಗಲೇಬೇಕು ಅಷ್ಟೇ. ಏನಿದೆಲ್ಲ? ನಮ್ಮನೆ ಮುಂದೆ ಯಾಕೆ ನಿಂತಿದ್ದೀರಾ? ನಿಮ್ಮ ತಂಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ಮೇಲೆ ಅರ್ಥ ಆಗಲ್ವಾ ನಿಮ್ಗೆ? ಏನೋ ಗಲಾಟೆ ಮಾಡ್ಬೇಕು ಅಂತಾನೆ ಬಂದಿದ್ದಾರೆ ರೀ. ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಗಲಾಟೆ ಮಾಡೋರಾಗಿದ್ರೆ ಸುಮ್ಮನೆ ಯಾಕೆ ನಿಂತ್ಕೋತಿದ್ರು ಅಮ್ಮವ್ರೆ? ಇದೆಲ್ಲ ಅತಿ ಆಯ್ತು. ನೀವು ಇಲ್ಲಿಂದ ಹೋಗ್ತೀರಾ ಇಲ್ವಾ? ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ಓಹೋ, ಆಗೋ ವಿಷಯ. ನಾನು ನೋಡ್ತೀನಿ ನೀವಿಲ್ಲೇ ಎಷ್ಟೊತ್ತು ನಿಲ್ತೀರಾ ಅಂತ. ಬಾರೆ ಹೋಗೋಣ. ನಿಂತು ಕಾಲ್ ನೋವು ಬಂದು ಕುಂಡ್ಕೊಂಡು ಮನೆಗೆ ಹೋಗ್ತಾರೆ. ಇವ್ರ ಹಣೆ ಬರೋಕ್ಕೆ ನಾವೇನ್ ಮಾಡೋದಕ್ಕಾಗತ್ತೆ? ನಡಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.